ಆ ಅನೇಕ ಹಬ್ಬಗಳಲ್ಲಿ ಹೋಲಿ ಹಬ್ಬನೂ ಕೂಡ ಒಂದು. ಇದಕ್ಕೆ ಮಜಾ ರೂಪದಲ್ಲಿ ಹೇಳಲಾಗ್ತದೆ, ಎಲ್ಲ ಹಬ್ಬಗಳ ಹೆಣ್ಮಕ್ಳದ್ದು, ಇದು ಒಂದೇ ಹಬ್ಬ ಗಂಡ್ಮಕ್ಳದ್ದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೋಲಿ ಅಂತಂದರೆ ಏನು? ಬಾಬಾ ನಮ್ಗೆ ಹೇಳ್ತಾರೆ, ಹೋಲಿ ಅಂದರೆ ಪವಿತ್ರ, ಅದಕ್ಕೆ ಶುದ್ಧ ಸ್ವಚ್ಛ, ಅದಕ್ಕೆ ಪವಿತ್ರರು ಅನ್ನೋದಕ್ಕೆ ಹೋಲಿ ಅಂತ ಹೇಳ. ಇನ್ನೊಂದು ಅರ್ಥ ಹೇಳಲಾಗ್ತದೆ, ಹೋಲಿ ಅಂತಂದರೆ ಬೀತಿಸೋ ಬೀತಿ, ಆಗಿ ಹೋಗಿರೋದು ಆಗಿ ಹೋಯಿತು, ಬಿಟ್ಟು ಬಿಡಬೇಕು ಅಂತ. ಅದಕ್ಕೆ ಬಾಬಾ ನಮಗೆ ತಿಳಿಸ್ಕೊಡುವಂಥದ್ದು ಏನು ಅಂತಂದರೆ, ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಆತ್ಮಗಳು ವಿಕಾರಿ ಗುಣಗಳ ವಶ ಆಗಿ ಆ ವಿಕಾರದ ಅಗ್ನಿಯಲ್ಲಿ ಬೇಯ್ತಾ ಇದ್ದಾರೆ. ಅದಕ್ಕೆ ವಿಕಾರದ ಅಗ್ನಿಯಲ್ಲಿ ಬೇಯ್ತಾ ಇರುವಂಥ ಆತ್ಮಗಳಿಗೆ ಬಾಬಾ ಸತ್ಯ ಜ್ಞಾನವನ್ನು ಕೊಟ್ಟು ಆ ಅಜ್ಞಾನದಿಂದ ಹೊರಗಡೆ ಬಂದು ಜ್ಞಾನದ ಬೆಳಕಿನಲ್ಲಿ ಬರುವುದಕ್ಕಾಗಿ ನಮ್ಮ ಒಳಗಡೆ ಇರುವಂತಹ ವಿಕಾರಿ ಗುಣಗಳನ್ನು ದಹನ ಮಾಡಬೇಕು. ಆ ಕಾರಣದಿಂದ ಕಾಮ ದಹನ, ರಾವಣ ದಹನ ಅಂತ ಭಾರತ ದೇಶದಲ್ಲಿ 2 ಕಡೆ, ಅಂದರೆ ಉತ್ತರದಲ್ಲಿ 1 ಬಾರಿ, ದಕ್ಷಿಣದಲ್ಲಿ 1 ಬಾರಿ ಕಾಮದಹನವನ್ನು ಮಾಡ್ತಾರೆ. ಉತ್ತರದಲ್ಲಿ ರಾವಣನ ದಹನ ಅಂತ ದಶಹರಾದಲ್ಲಿ ಮಾಡ್ತಾರೆ, ಈ ದಕ್ಷಿಣದಲ್ಲಿ ಕಾಮದಹನ ಅಂತ ಮಾಡ್ತಾರೆ. ಈಗೆಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರೆಲ್ಲರೂ ಇವತ್ತು ಹುಣ್ಣಿಮೆಯ ದಿನ ಯಾವುದು ಕಟ್ಟಿಗೆ ಕುಳ್ಳುಗಳನ್ನು ಕೂಡಿಸಿ ಅದರಲ್ಲಿ ಒಂದು ಕಾಮನ ಚಿತ್ರವನ್ನು ಮಾಡಿ ಆ ಕಾಮದಹನ ಅಂತ ಮಾಡ್ತಾರೆ. ಇದ್ರ ಉದ್ದೇಶ ಏನು? ಪರಮಾತ್ಮ ತಿಳಿಸ್ಕೊಡ್ತಾರೆ. ಈಗ ಜನರಿಗೆ ಕಾಮದಹನ ಯಾವಾಗಿನಿಂದ ಪ್ರಾರಂಭ ಆಯಿತು ಅಂತ ಕೇಳಿದವ್ರು ಏನು ಹೇಳ್ತಾರೆ? ಪರಂಪರೆಯಿಂದ ಬಂದದ್ದೇ ಅಂತ ಹೇಳ್ತಾರೆ. ಪರಮಾತ್ಮ ತಿಳಿಸ್ಕೊಡೋದೇನು ಅಂತಂದರೆ, ಈ ವಿಕಾರಗಳು ಯಾವಾಗಿನಿಂದ ಪ್ರವೇಶ ಆಯಿತು ಅಂತಂದರೆ ದ್ವಾಪರ ಯುಗದ ನಂತರದಲ್ಲಿ ವಿಕಾರಿ ಗುಣಗಳು ಬಂತು. ದ್ವಾಪರ ಯುಗದ ಪೂರ್ವದಲ್ಲಿ ಸತ್ಯ ಮತ್ತು ತ್ರೇತಾಯುಗದಲ್ಲಿ ಅರ್ಧಕಲ್ಪದವರೆಗೆ 2,500 ವರ್ಷದವರೆಗೆ ವಿಕಾರಗಳು ಅನ್ನುವಂತಹ ಮಾತು ಇರಲಿಲ್ಲ. ಸಂಪೂರ್ಣ ಶುದ್ಧರು, ಪವಿತ್ರರು, ನಿರ್ವಿಕಾರಿಗಳು ಆಗಿದ್ದರು ಈ ಭೂಮಿಯ ಮೇಲೆ. ಅವಾಗ ದೈವಿ ರಾಜ್ಯ ಅಂತ ಕರೆಯಲಾಯಿತು. ಯಾವಾಗ ದ್ವಾಪರ ಯುಗದಿಂದ ವಿಕಾರಗಳು ಪ್ರವೇಶ ಆದಾಗ ಅಸುರಿ ರಾಜ್ಯ, ರಾವಣನ ರಾಜ್ಯ ಅಂತ ಹೇಳಿದ್ರು. ಅದಕ್ಕೆ ಈಗ ರಾವಣನ ರಾಜ್ಯ ಸಮಾಪ್ತಿಯಾಗಿ ರಾಮ ರಾಜ್ಯದ ಸ್ಥಾಪನೆ ಮಾಡಬೇಕು ಅಂತಂದರೆ ಪರಮಾತ್ಮ ರಾಮ ಬಂದು ನಮ್ಮ ಒಳಗಡೆ ಇರುವಂಥ ವಿಕಾರಿ ಗುಣಗಳನ್ನು ಹೇಗೆ ನಾಶ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹೇಗೆ ಆ ಒಂದು ಬೆಂಕಿಯೊಳಗಡೆ ವಸ್ತುಗಳನ್ನು ಹಾಕಿ ಸುಡ್ತೀವೋ ಹಾಗೆ ಜ್ಞಾನ ಅಗ್ನಿ, ಯೋಗ ಅಗ್ನಿ ಅಂತ ಹೇಳಲಾಗ್ತದೆ. ಜ್ಞಾನ ಮತ್ತು ಯೋಗದ ಅಗ್ನಿಯಲ್ಲಿ ನಮ್ಮ ಒಳಗಡೆ ಇರುವಂತಹ ಕಮಜೋರಿ ಸಂಸ್ಕಾರಗಳನ್ನು ಯಾವಾಗ ನಾಶ ಮಾಡ್ತೀವಿ ಆವಾಗ ಸಂಸಾರದ ಪರಿವರ್ತನೆ ಆಗ್ತದೆ ಅಥವಾ ವಿಶ್ವದ ಪರಿವರ್ತನೆ ಆಗ್ತದೆ ಅನ್ನುವಂತಹ ಅಧ್ಯಾತ್ಮದ ಜ್ಞಾನದ ರಹಸ್ಯವನ್ನು ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಆ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆ ಮುಂದೂ ಇವತ್ತು ಕಾಮದಹನ ಮಾಡ್ತಾರೆ. ಆಮೇಲೆ ಒಂದೊಂದು ಕಡೆಗೆ ಏನು ಮಾಡ್ತಾರೆ? ಸಾಮೂಹಿಕವಾಗಿ ಕಾಮದಹನ ಅಂತ ಮಾಡ್ತಾರೆ. ಆ ಕಾಮದಹನ ಮಾಡೋ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಿಹಿಯನ್ನು ಮಾಡಿ ಆ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಮಾಡಿ ಅದಕ್ಕೆ ದಾರ ಕಟ್ಟಿ ಆ ಬೆಂಕಿಯೊಳಗೆ ಸುಡ್ತಾರೆ. ಆ ಹೋಳಿಗೆ ಸುಟ್ಟರನ್ನು ದಾರ ಸುಡಂಗಿಲ್ಲ ಅಂತಾರೆ. ಅದು ಯಾವುದು ಅಂದರೆ ಹೋಳಿಗೆ ಅಂದರೆ ಇದು ದೇಹ, ದಾರ ಅಂತಂದರೆ ಒಳಗಿರುವಂತಹ ಆತ್ಮ. ಅದಕ್ಕೆ ದೇಹ ವಿನಾಶಿಯಾಗಿರುವಂಥದ್ದು, ಆತ್ಮ ಅವಿನಾಶಿಯಾಗಿರುವಂಥದ್ದು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಬೆಂಕಿಯೊಳಗಡೆ ಕಾಳುಗಳನ್ನು ಹುರಿತಾರೆ. ಗೊತ್ತಂದರೆ ಹಳ್ಳಿಯೊಳಗೆ ಏನು ಮಾಡ್ತಿದ್ರು ಅಂದರೆ ಕಾಮದಹನ ಮಾಡಿದಾಗ ಆ ಬೆಂಕಿಯೊಳಗಡೆ ಕಾಳನ್ನು ಹುರಿತಾರೆ. ಕಾಳು ಹುರಿಯೋದು ಅರ್ಥಾತ್ ನಮ್ಮ ಒಳಗಡೆ ಇರುವಂತಹ ವಿಕಾರಿ ಗುಣಗಳನ್ನು ನಾಶ ಮಾಡಿದಾಗ ಪುನಃ ಅದು ಮೊಳಕೆ ಹೊಡಿಬಾರ್ದು. ಹುರಿದಿರುವಂತಹ ಕಾಳು ಏನಾಗ್ತದೆ? ಮತ್ತೆ ಮೊಳಕೆ ಹೊಡೆಯೋದಿಲ್ಲ. ಹಾಗೆ ನಮ್ಮೊಳಗೂ ಕೂಡ ಯಾವಾಗ ನಮ್ಮಲ್ಲಿರುವಂತಹ ವಿಕಾರಿ ಗುಣಗಳನ್ನು ಭಸ್ಮ ಮಾಡಿದ್ದೀವಿ, ಸುಟ್ಟು ಬಿಟ್ಟಿವಿ ಅಂತಂದರೆ ಮತ್ತೆ ಅದು ಮೊಳಕೆ ಹೊಡಿಬಾರ್ದು ಅನ್ನೋದಕ್ಕಾಗಿ ಆ ಕಡ್ಲಿಕಾಳು ಹುರಿದು ತಾವಷ್ಟೇ ತಿನ್ನೋದಿಲ್ಲ. ಏನು ಮಾಡ್ತಾರೆ? ಎಲ್ಲರಿಗೂ ಹಂಚುತ್ತಾರೆ. ಅಂದರೆ ಎಲ್ಲರೊಳಗೂ ಆ ವಿಕಾರಿ ಗುಣಗಳು ಸಂಪೂರ್ಣ ನಾಶ ಆಗಬೇಕು, ಪುನಃ ಮತ್ತೆ ಮೊಳಕೆ ಹೊಡಿಬಾರ್ದು ಅನ್ನೋದಕ್ಕಾಗಿ ಆ ಪದ್ಧತಿಯನ್ನು ಮಾಡಿದರು. ಮತ್ತೆ ಏನು ಮಾಡ್ತಾರೆ? ಎಲ್ಲಿ ಬೆಂಕಿ ಹೊತ್ತಿಸಿರ್ತಾರಲ್ಲ ಅದೇ ಬೆಂಕಿಯನ್ನು ತಗೊಂಡು ಹೋಗಿ ಬೆಳಗ್ಗೆ ಮನೆಯೊಳಗೆ ಅದೇ ಬೆಂಕಿಯಿಂದ ಮತ್ತೆ ಬತ್ತಿಸ್ತಾರೆ. ಅದಕ್ಕೆ ಯಾಕೆ ಆ ಪದ್ಧತಿ ಮಾಡಿದರು ಅಂತಂದರೆ ಆ ವಿನಾಶ ಆಗಿರುವಂತಹ ಒಂದು ನಮ್ಮ ಸಂಸ್ಕಾರಗಳನ್ನು ವಿನಾಶ ಮಾಡಿಕೊಂಡು ಶುದ್ಧವಾಗಿ ಪವಿತ್ರವಾಗಿ, ಬೆಂಕಿ ಅಂದರೆ ಏನಿದೆ?
ಅಶುದ್ಧತೆಯನ್ನೆಲ್ಲ ನಾಶ ಮಾಡುವಂಥದ್ದು ಬೆಂಕಿ. ಅಶುದ್ಧ ಇರುವಂಥದ್ದು, ಪವಿತ್ರ ಇರುವಂಥದ್ದು ಅದನ್ನೇ ತಗೊಂಡೋಗಿ ಮತ್ತೆ ಹೊಸ ಅಡಿಗೆಯನ್ನ ಪ್ರಾರಂಭ ಮಾಡೋದು, ಅಂದ್ರೆ ನಮ್ಮ ಹೊಸ ಜೀವನವನ್ನು ಕೂಡ ಪ್ರಾರಂಭ ಮಾಡೋದು. ಅದಕ್ಕೆ ಅವರು ಆ ಬೆಂಕಿಯನ್ನು ತಗೊಂಡೋಗಿ ಆ ಒಲೆಯನ್ನು ಹಚ್ಚಿದ್ರು. ಇಲ್ಲಿ ಪರಮಾತ್ಮ ನಮಗೆ ಏನು ಕೊಡ್ತಾ ಇದ್ದಾರೆ? ಜ್ಞಾನ ಯೋಗದ ಅಗ್ನಿಯನ್ನು ಕೊಡ್ತಾ ಇದ್ದಾರೆ. ಜ್ಞಾನ ಯೋಗದ ಅಗ್ನಿಯನ್ನು ಉಪಯೋಗ ಮಾಡಿಕೊಂಡು ಪುನಃ ಮತ್ತೆ ನಾವು ಜಾಗೃತರಾಗಬೇಕು, ಜ್ಞಾನಿಗಳಾಗಬೇಕು, ದೈವಿ ಸಂಸ್ಕಾರಗಳನ್ನ ಅಳವಡಿಸ್ಕೋಬೇಕು, ಹೊಸ ಜಗತ್ತಿಗೆ ಹೋಗಬೇಕು ಅನ್ನೋದಕ್ಕಾಗಿ ಮಾಡಿದರು. ಆಮೇಲೆ ಹೋಲಿಕಾ ದಹನ ಅಂತಲೂ ಕೂಡ ಮಾಡಿದರು. ಅದಕ್ಕೆ ಕಥೆಯನ್ನು ಕೂಡ ಕೇಳ್ತೀವಿ. ಹೋಲಿಕಾಗ ಅಭಿಮಾನ ಇತ್ತು, ಅಂದ್ರೆ ಭಗವಂತ ಆಕೆಗೆ ಅಂದ್ರೆ ದೇವ್ರು ಯಾವುದು ದೇವರಿಂದ ಆಕೆ ವರದಾನ ತಗೊಂಡಿದ್ದು. ಆಕೆಯಲ್ಲಿರುವಂಥದ್ದು ಏನು ವಿಶೇಷತೆ ಅಂದ್ರೆ ಬೆಂಕಿಯೊಳಗಿಟ್ಟರೂ ಸಹಿತ ಆಕೆ ಸುಡೋದಿಲ್ಲ ಅನ್ನೋದು ಇತ್ತು. ಆದರೆ ಏನು ಮಾಡಿದ್ರು, ಆ ಪ್ರಹ್ಲಾದನನ್ನ ಇಟ್ಕೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ಬೆಂಕಿಯೊಳಗಡೆ ಕೂತ್ಕೊಂಡಾಗ ಪ್ರಹ್ಲಾದ ಸುಟ್ಟು ಬಿಡ್ತಾನೆ, ನಾ ಸುಡುವುದಿಲ್ಲ ಅಂತ ಹೇಳಿದ್ರು. ಆದರೆ ಏನಾಯ್ತು ಅಂತಂದ್ರೆ ಪ್ರಹ್ಲಾದನೇ ಉಳಿದ, ಆ ಹೋಲಿಕಾ ದಹನ ಆಯಿತು. ಅಂದ್ರೆ ಕೆಟ್ಟದ್ದು ಯಾವಾಗಲೂ ನಾಶ ಆಗ್ತದೆ. ಸತ್ಯ ಯಾವುದಿದೆಯೋ, ಪರಮಾತ್ಮನ ಸಾಥ್ ಯಾರ ಜೊತೆಗಿದೆಯೋ, ಪರಮಾತ್ಮನ ಮೇಲೆ ಪ್ರೀತಿ ಬುದ್ಧಿ ಯಾರಿದೆಯೋ ಅವರಿಗೆ ಸದಾ ಕಾಲ ವಿಜಯ ಅನ್ನುವಂಥದ್ದು ಈ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಪ್ರಹ್ಲಾದ ಯಾರು ಭಗವಂತನ ಮಗುವಾಗಿದ್ದ, ಅಂದ್ರೆ ಪರಮಾತ್ಮನಿಗೆ ಪ್ರಿಯ ಆಗಿದ್ದ, ಪರಮಾತ್ಮನ ಪ್ರೀತಿಸ್ತಿದ್ದ, ಪರಮಾತ್ಮನೇ ಸರ್ವತ್ರ ಪರಮಾತ್ಮನೇ ಸರ್ವ ಕಡೆಗೂ ಇರುವಂಥವನು, ಪರಮಾತ್ಮನೇ ಸಾಥಿ, ಪರಮಾತ್ಮನೇ ಸರ್ವಶಕ್ತಿವಂತ ಅನ್ನುವಂಥ ಸಂಪೂರ್ಣ ನಿಶ್ಚಯ ಅವನಿಗಿತ್ತು. ಆದರೆ ಅವನ ತಂದೆ, ಅವನ ಪರಿವಾರದವರು ರಾಕ್ಷಸಿ ವೃತ್ತಿ ಇರುವಂಥವ್ರು ಎಷ್ಟೆಲ್ಲ ಕಷ್ಟಪಟ್ಟರು. ಇದು ಯಾರ್ದು ಕತೆ? ಅದು ಆ ಪ್ರಹ್ಲಾದನ ಕತೆ ಅಲ್ಲ. ಇವತ್ತಿನ ಜಗತ್ತಿನಲ್ಲಿಯೂ ಕೂಡ ಪರಮಾತ್ಮ ಒಬ್ಬನಲ್ಲದೆ ಬೇರೆ ಯಾರು ಇಲ್ಲ ಅನ್ನುವಂತಹ ನಿಶ್ಚಯ ಬುದ್ಧಿ ಇರುವಂಥವರಿಗೆ, ರಾಕ್ಷಸಿ ವೃತ್ತಿ ಇರುವಂಥವರು ಅನೇಕ ರೂಪದ ಪರೀಕ್ಷೆಗಳನ್ನು ಮಾಡ್ತಾರೆ. ಏನೇ ಪರೀಕ್ಷೆ ಮಾಡಿದರೂ ಕೂಡ ಏಕ ಬಲ ಏಕ ಭರೋಸಾ, ಪರಮಾತ್ಮ ಒಬ್ಬನಲ್ಲದೆ ಮತ್ತೆ ಯಾರೂ ಇಲ್ಲ ಅನ್ನುವಂತಹ ನಿಶ್ಚಯ ವಿಶ್ವಾಸ ಯಾರಿಗಿದೆಯೋ ಅವರದು ವಿನಾಶ ಅನ್ನುವಂಥದ್ದು ಆಗುವುದಿಲ್ಲ ಅನ್ನುವಂಥದ್ದು ಈ ಕಥೆಯ ಮುಖಾಂತರ ಸ್ಪಷ್ಟ ಆಗ್ತದೆ. ಹೋಲಿಯ ನಂತರದಲ್ಲಿ ಎಲ್ಲರಿಗೂ ಪರಸ್ಪರ ಏನು ಮಾಡಲಾಗ್ತದೆ? ಬಣ್ಣ ಹಚ್ಚುವಂಥ ಪದ್ಧತಿ. ಯಾವ ರೀತಿ? ಈ ಸ್ಥೂಲವಾದಂಥ ಬಣ್ಣಗಳನ್ನು ಒಬ್ಬರಿಗೊಬ್ಬರಿಗೆ ಹಚ್ಚಿ ಖುಷಿಯನ್ನು ಅನುಭವ ಮಾಡ್ತೀವಿ. ಪರಮಾತ್ಮ ಹೇಳೋದು ಯಾವುದು ಅಂತಂದರೆ, ಪರಮಾತ್ಮ ಕೊಡುವಂತಹ ದಿವ್ಯ ಗುಣಗಳ ಬಣ್ಣವನ್ನು ಎಲ್ಲರಿಗೂ ಹಚ್ಚಬೇಕು. ಬರೀ ನಾವಷ್ಟೇ ಬೇರೆಯವ್ರಿಗೆ ಹಚ್ಚೋದಷ್ಟು ಅಲ್ಲ, ಅವರಿಂದ ನಾವು ಹಚ್ಚಿಸ್ಕೊಳ್ಳೋದು, ನಾವು ಅವರಿಗೆ ಹಚ್ಚೋದು. ಆ ಬಣ್ಣ ಯಾವುದು ಅಂತಂದರೆ ಪರಮಾತ್ಮನಿಂದ ಸಿಕ್ಕಿರುವಂತಹ ದೈವಿ ಗುಣಗಳ ಬಣ್ಣವನ್ನು ನಾವು ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಹಚ್ಚಬೇಕು ಅನ್ನುವಂಥ ಪದ್ಧತಿಯಿಂದ ಈ ಬಣ್ಣ ಹಚ್ಚುವಂಥ ಪದ್ಧತಿ ಬಂತು. ಬಣ್ಣ ಹಚ್ಚಿದ ಮೇಲೆ ಒಬ್ಬರು ಇನ್ನೊಬ್ಬರಿಗೆ ಆಲಿಂಗನ ಮಾಡ್ತಾರೆ. ಅಂದರೆ ಖುಷಿ, ಸಂತೋಷ, ಸ್ನೇಹ, ಪ್ರೀತಿಯಿಂದ ಇರೋಣ ಹಾಗೂ ಸಿಹಿಯನ್ನು ಹಂಚುತ್ತಾರೆ. ಈಗ ನಾವು ಸಣ್ಣವರಿರ್ಬೇಕಾದ್ರೆ ಸಕ್ರೆ ಸರ ಮಾಡ್ತಿದ್ರು, ಬಜಾರೊಳಗೆಲ್ಲ ಮಾರೋದಕ್ಕೆ ಇಟ್ಟಿರ್ತಿದ್ರು. ಈ ಹೋಳಿ ಹಬ್ಬದೊಳಗೆ ಏನು ಮಾಡ್ತಿದ್ರು? ಎಲ್ಲ ಮಕ್ಕಳ ಕೊಳ್ಳೊಳಗೆ ಸಕ್ರೆ ಸರವನ್ನು ಹಾಕ್ತಿದ್ರು. ಅಂದ್ರೆ ಬರೀ ಸಕ್ಕರೆ ಕೈಯೊಳಗೆ ಕೊಟ್ಟು ಬಿಡ್ಲಿಲ್ಲ, ಆ ಸಕ್ಕರೆಯಿಂದ ಮಾಡಿರುವಂತಹ ಆಭರಣನೇ ಕೊಳ್ಳೊಳಗೆ ಹಾಕಬೇಕು. ಇದನ್ನ ಯಾಕೆ ಪದ್ಧತಿ ಮಾಡಿದ್ರು ಅಂತಂದ್ರೆ, ನಾವು ಆ ದೈವಿ ಮೌಲ್ಯಗಳು ಸುಮಧುರವಾಗಿರಬೇಕು, ಮಧುರ ಬಾಂಧವ್ಯ ಸಂಬಂಧದಲ್ಲಿರಬೇಕು, ಸ್ನೇಹ ಪ್ರೀತಿಯಿಂದ ಇರಬೇಕು ಅನ್ನೋದಕ್ಕಾಗಿ ಆ ಸಕ್ಕರೆಯ ಹಾರದ ಸರವನ್ನೇ ನಮ್ಮ ಕೊರಳಲ್ಲಿ ಯಾವ ರೀತಿ ಹಾಕೊಳ್ತೀವಿ ಸ್ಥೂಲವಾದದ್ದು, ಹಾಗೆ ನಾವೆಲ್ಲ ಮಧುರತೆ ಅನ್ನುವಂಥದ್ದನ್ನು ನಾವು ಧಾರಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಹಾರ ಹಾಕುವಂಥ ಪದ್ಧತಿ ಬಂತು. ಹಾಗೂ ಪರಸ್ಪರ ಖುಷಿಯ ಸಿಹಿಯನ್ನು ಕೊಟ್ಟು ಖುಷಿಯನ್ನು ಅನುಭವ ಮಾಡ್ತೀವಿ. ಆಮೇಲೆ ಹೋಳಿ ಹಬ್ಬದ ಮರುದಿನ ಏನು ಮಾಡ್ತಾರೆ? ಹೋಳಿಗೆ ಊಟ ಮಾಡ್ತಾರೆ. ಹೋಳಿಗೆ ಊಟ ಮಾಡೋದು ಅರ್ಥಾತ್ ಎಷ್ಟೆಲ್ಲ ಪರಿಶ್ರಮದಿಂದ ಮಾಡಿ ಅದನ್ನು ನಾವು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೇಕು ಅಂತ. ಯಾವ ರೀತಿ ಪರಿಶ್ರಮದಿಂದ ಅಡಿಗೆ ಮಾಡಿ ಹೋಳಿಗೆ ಊಟ ಮಾಡ್ತೀವಿ, ಹಾಗೆ ವಿಕಾರಿ ಗುಣಗಳನ್ನೆಲ್ಲ ನಾಶ ಮಾಡಿ ದೈವಿ ಗುಣಗಳ ಬಣ್ಣವನ್ನು ಹಚ್ಚಿಕೊಂಡು ನಾವು ಖುಷಿಯಿಂದ ಇರೋಣ, ಉತ್ಸಾಹದಿಂದ ಇರೋಣ ಅಂತ ಆ ಬಣ್ಣದ ಬಟ್ಟೆಯನ್ನೆಲ್ಲ ತೆಗೆದು ಮರುದಿನ ಏನು ಮಾಡ್ತೀವಿ? ಹೊಸ ಬಟ್ಟೆಯನ್ನು ಹಾಕೊಳ್ಳುವಂಥ ಪದ್ಧತಿ. ಅದಕ್ಕೆ ಈ ಎಲ್ಲದರ ಆಧ್ಯಾತ್ಮಿಕ ಸಾರ ಏನು ಅಂತಂದರೆ, ಹಳೆಯ ವಿಕಾರಿ ಜಗತ್ತಿನ ಈ ದೇಹವನ್ನು ತ್ಯಜಿಸಿ ಹೊಸ ದೈವಿ ದೇಹವನ್ನು ಧರಿಸಿ
ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತಿಗೆ ನಾವು ಹೋಗುವವರು ಇದ್ದೇವೆ. ಆಗಿ ಹೋಗಿರುವುದನ್ನು ಬಿಟ್ಟು ಬಿಡೋದು ಮತ್ತು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳೋದು ಅನ್ನುವಂಥದ್ದು ಮೂಲವಾಗಿ ಹೋಲಿ, ಪವಿತ್ರತೆ ಅನ್ನುವಂತಹ ದಿನದ ಸಂಕೇತ ಆಗಿದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಣ. ಅರ್ಥ ಸಹಿತವಾಗಿ ಅಧ್ಯಾತ್ಮದ ಅರ್ಥವನ್ನು ಅರಿತುಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡಿದಾಗ ಸಾರ್ಥಕ ಆಗ್ತದೆ. ಅದಕ್ಕೆ ತಮ್ಮೆಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಓಂ ಶಾಂತಿ.